ಒಂದು 20 ಎಕರೆ ಮೆಕ್ಕೆಜೋಳವನ್ನು ಬೆಳೆದೇವಿ. ಆ ಬೆಳೆದಂಥ ಬೆಳೆ ನಮಗೆ ಹರಳು ರೂಪದ ವೀರ್ಯ ಗೊಬ್ಬರ ಸಿಗದಂಗೆ ಆದಾಗ ನಮ್ಮ ಕೃಷಿ ಅಧಿಕಾರಿಗಳನ್ನು ಸಂದರ್ಶನ ಮಾಡಿದಾಗ ಅವರೇನು ಹೇಳಿದರು, ನ್ಯಾನೋ ವೀರ್ಯವನ್ನು, ನ್ಯಾನೋ DAPಯನ್ನು, ನ್ಯಾನೋ 19 ಗೊಬ್ಬರಗಳನ್ನು ಸಿಂಪಡಿಸ್ರಿ ಅಂದಾಗ ನೀವು ದ್ರೋಣವನ್ನು ಕಳಿಸಿದರೆ ನಮ್ಮದು ಒಂದು 20 ಎಕರೆ ಹೊಲಕ್ಕೆ ಅವರೇ ನಿಂತಿದ್ದು ಸ್ಪ್ರೇ ಮಾಡಿ ಗೊಬ್ಬರವನ್ನು ಕೊಟ್ಟಿದ್ದಾರೆ. ಆ ಗೊಬ್ಬರ ಸಿಂಪಡಿಸೋದ್ರಿಂದ ಅದ್ಭುತವಾದಂಥ ಇವತ್ತು ಬೆಳೆ ಬರ್ತಾ ಇದೆ. ನೋಡಿದಾಗ ಎಲ್ಲರಿಗೂ ಖುಷಿ ಆಗ್ತದೆ. ರೈತಾಪಿ ಯಾಕೆ ಇದನ್ನು ಹಾಕಬೇಕು ಅಂತಂದರೆ, ಭೂಮಿ ಫಲವತ್ತತೆಯನ್ನು ಕಳ್ಕೊಳ್ಳೋದಿಲ್ಲ, ಬೆಳೆಗೆ ಎಲ್ಲ ಸಂಪೂರ್ಣವಾದ 80-90% ಗೊಬ್ಬರದ ರಸಗೊಬ್ಬರ ಬೆಳೆಯನ್ನು ಕೊಟ್ಟು ರೈತರಿಗೆ ಲಾಭದಾಯಕವಾದಂಥ ಬೆಳೆಯನ್ನು ಬೆಳೀಲಿಕ್ಕೆ ಆಗ್ತದೆ. ಎಲ್ಲ ರೈತರು ನ್ಯಾನೋ DAP, ನ್ಯಾನೋ ವೀರ್ಯ, ನ್ಯಾನೋ 19 ಇವನ್ನೆಲ್ಲ ಬಳಸೋದ್ರಿಂದ ನಮಗೆ ಖರ್ಚು ಕಡಿಮೆ ಆಗ್ತದೆ. ನಮ್ಮ ದೇಶದ ಆಹಾರ ಸಮೃದ್ಧವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಅಂಥ ಚಿಂತನೆಯನ್ನು ಪ್ರತಿಯೊಬ್ಬರು ಮಾಡಬೇಕಾಗಿದೆ. ಪ್ರತಿಯೊಬ್ಬರು ರೈತರು ಉಪಯೋಗಿಸ್ಕೊಂಡಾಗ ಮಾತ್ರ ಸಾಮಾಜಿಕವಾಗಿ, ನೈತಿಕವಾಗಿ, ಆರ್ಥಿಕವಾಗಿ ಬೆಳೆಯನ್ನು ಕೊಟ್ಟು ಅನ್ನವನ್ನು ನಮ್ಮ ರೈತರಿಗೆ ಕೊಡುವಂಥ ಕೆಲಸವನ್ನು ಸರ್ಕಾರದವರು ಅಥವಾ ಕಂಪ್ನಿಯವರು, ಜ್ಞಾನವೀರ್ಯ ಕಂಪ್ನಿಯವರು ಅವರೆಲ್ಲರೂ ಇವತ್ತು ಮಾಡ್ತಾ ಇರೋದರಿಂದ ರೈತರಿಗೆ ಅನುಕೂಲ ಆಗಿದೆ ಅಂತ ಮಾತುಗಳನ್ನು ಸಂತೋಷದಿಂದ ತಿಳಿಸಲಿಕ್ಕೆ ಇಚ್ಛೆಪಡ್ತಾರೆ.